ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬರಗಾಲದ ಈ ಕಠಿಣ ಪರಿಸ್ಥಿತಿಯಲ್ಲೂ ಸಾರ್ವಜನಿಕರಿಗೆ ನಿರಂತರ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ಸಾರ್ವಜನಿಕರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಕಚೇರಿಯ ಎದುರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಹಾಗೂ ಸಿಪಿಐಎಂ ಕಾರ್ಯಕರ್ತರು ಒಗ್ಗೂಡಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಧರಣಿ ನಡೆಸಿದರು. ಪ್ರಮುಖ ಬೇಡಿಕೆಗಳು: ಬಿಪಿಎಲ್ ಪಡಿತರ ಚೀಟಿ ರದ್ದು, ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸುವ ಸರ್ಕಾರದ ಕ್ರಮವನ್ನು ತಕ್ಷಣವೇ ಹಿಂಪಡೆಯಬೇಕು, ಆದಾಯ ಮಿತಿ ಹೆಚ್ಚಳ, ಬಿಪಿಎಲ್ ಕಾರ್ಡ್ಗೆ ನಿಗದಿಪಡಿಸಿರುವ ವಾರ್ಷಿಕ ಆದಾಯ ಮಿತಿಯನ್ನು ಪ್ರಸ್ತುತ ಇರುವ 1.20 ಲಕ್ಷ ರೂಪಾಯಿಗಳಿಂದ 4 ಲಕ್ಷ ರೂಪಾಯಿಗಳಿಂದ 4 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಬೇಕು. ಡಿ ಗ್ರೂಪ್ ಸ್ಥಾನಮಾನ, ಗ್ರಾಮ ಪಂಚಾಯಿತಿ ನೌಕರರಿಗೆ ಡಿ ಗ್ರೂಪ್ ಸ್ಥಾನಮಾನ ನೀಡಬೇಕು ಹಾಗೂ ಅಗತ್ಯ ಸೇವಾ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಆನಂದ್ ಕುಮಾರ್ ಅವರು ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ನೌಕರರು ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಸೇತುವೆಯಾಗಿ ಹಗಲಿರುಳು ಕೆಲಸ ಮಾಡುತ್ತಿದ್ದಾರೆ. ಜಲಗಾರರು, ಜವಾನರು, ಬಿಲ್ ಕಲೆಕ್ಟರ್ಗಳು, ಅಂಗನವಾಡಿ ಹಾಗೂ ಬಿಸಿಯೂಟದ ಸಿಬ್ಬಂದಿ ಹೀಗೆ ಎಲ್ಲರೂ ಅತ್ಯಂತ ಕಡಿಮೆ ವೇತನದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬಿಪಿಎಲ್ ಕಾರ್ಡ್ ರದ್ದಾದರೆ ಅವರ ಕುಟುಂಬಗಳ ಆಹಾರ ಭದ್ರತೆ, ಆರೋಗ್ಯ ಮತ್ತು ಮಕ್ಕಳ ಉನ್ನತ ಶಿಕ್ಷಣದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಆನಂದ್ ಕುಮಾರ್, ತಾಲೂಕು ಅಧ್ಯಕ್ಷರು, ಇಂದಿನ ಬೆಲೆ ಏರಿಕೆ ಮತ್ತು ಜೀವನ ವೆಚ್ಚಕ್ಕೆ ತಕ್ಕಂತೆ ಆದಾಯ ಮಿತಿಯನ್ನು ತಕ್ಷಣವೇ ಪರಿಷ್ಕರಿಸಬೇಕು ಎಂದು ಅವರು ಆಗ್ರಹಿಸಿದರು. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ಭೇಟಿ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಹಿರಿಯ ಅಧಿಕಾರಿಗಳು ನೌಕರರ ಮತ್ತು ಗ್ರಾಮಸ್ಥರ ಕಷ್ಟಗಳನ್ನು ಆಲಿಸಿದರು. ಊರಿನಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ನೀರು ಪೂರೈಕೆ ಹಾಗೂ ಇತರ ಕಾರ್ಯ ನಿರ್ವಹಿಸುತ್ತಿರುವ ನಿಮ್ಮ ಸೇವೆ ಮಹತ್ವದ್ದು. ನಿಮ್ಮ ಸಮಸ್ಯೆಯ ಅರಿವು ನಮಗಿದೆ. ಈ ಬಗ್ಗೆ ಡೆಪ್ಯೂಟಿ ಕಮಿಷನರ್, ಡಿಸಿ ಹಾಗೂ ಮೇಲಧಿಕಾರಿಗಳಿಗೆ ತಕ್ಷಣವೇ ವರದಿ ಸಲ್ಲಿಸಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದರು. ಆದರೆ ಬರೀ ಭರವಸೆಯಿಂದ ತೃಪ್ತರಾಗದ ಪ್ರತಿಭಟನಾಕಾರರು ಬೇಡಿಕೆಗಳಿಗೆ ತಕ್ಷಣವೇ ಲಿಖಿತ ಪರಿಹಾರ ಸಿಗಬೇಕು ಎಂದು ಪಟ್ಟು ಹಿಡಿದು ಸ್ಥಳದಲ್ಲೇ ಧರಣಿ ಮುಂದುವರಿಸಿದರು. ಈ ವೇಳೆ ಅಧಿಕಾರಿಗಳು ಹಾಗೂ ಪ್ರತಿಭಟನಾಕಾರರ ನಡುವೆ ತೀವ್ರ ಮಾತಿನ ಚಕಮಕಿಯೂ ನಡೆಯಿತು. ಸದ್ಯಕ್ಕೆ ಅಧಿಕಾರಿಗಳು ನೀಡಿದ ಭರವಸೆಯ ನಂತರ ಸರ್ಕಾರದ ಮುಂದಿನ ನಿರ್ಧಾರವೇನು ಎಂಬುದನ್ನು ಕಾದು ನೋಡಬೇಕಾಗಿದೆ. ಶ್ರೀನಿವಾಸಪುರದಿಂದ ವರದಿಗಾರರ ಹೆಸರು. ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಒಂದು ನಿಮಿಷ ದಯವಿಟ್ಟು ಒಂದು ನಿಮ್ಮ ಕಷ್ಟವಿ ನನಗೆ ಗೊತ್ತಿದೆ, ಅರ್ಥ ಆಯ್ತಾ? ಊರಲ್ಲಿ ಎಷ್ಟೆಲ್ಲ ತಲೆನೋವುಗಳಿರುತ್ತೆ, ಅದ್ರ ಮಧ್ಯೆ ಹೋಗಿ ಕೆಲಸ ಮಾಡ್ತೀರಾ, ನೀರು ಬಿಡ್ತೀರಾ, ಮ್ಯಾನೇಜ್ ಮಾಡ್ತೀರಾ, ಅರ್ಥ ಆಯ್ತಾ? ಅದು ಈ ಬೇಸಿಗೆನಲ್ಲಿ ನಿಮ್ಮ ಸೇವೆ ತುಂಬ ಬರಗಾಲ ಇದೆ, ನಿಮ್ಮದು ಸೇವೆ ತುಂಬ ಇಂಪಾರ್ಟೆಂಟು, ಎಲ್ಲ ಅರ್ಥ ಆಗಿದೆ, ಅರ್ಥ ಆಯ್ತಾ? ಈಗ ಸರ್ಕಾರದ ಲೆವೆಲಲ್ಲಿ ಇದಕ್ಕೆ ಡಿಸಿಷನ್ ಆಗಬೇಕಂದ್ರೆ ಸರ್ಕಾರ ಗಮನಕ್ಕೆ ತಗೋಬೇಕು. ಅದಕ್ಕೆ ನಾನು ಲೆಟರ್ ಮಾಡಿ ಇಮಿಡಿಯೇಟಾಗಿ ಮಾಡಿ ಡಿ ಸಿ ಸಾಹೇಬರಿಗೆ ಕಳಿಸ್ತೀನಿ, ಅರ್ಥ ಆಯ್ತಾ? ಈಗ ಕೂತ್ಕೊಂಡು ಜಾಸ್ತಿ ಹೇಳಿದ್ರೆ ಆಯ್ತಾ? ಸುಮ್ಮನೆ ಇಲ್ಲಿ ಆಫೀಸ್ ಇದರಲ್ಲಿ ತುಂಬ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ತೊಂದರೆ ಏನಿದೆ ಅವ್ರಿಗೆ? ತೊಂದರೆ ಅಂತದೆಲ್ಲ ಹೋಗಯ್ಯ ಅನ್ನೋ ಮಾತು. ಈ ಇಶ್ಯೂ ಸ್ಟಾರ್ಟ್ ಆಗಿರೋದು, ಇಷ್ಟ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡ್ತೀನಿ. ಇಶ್ಯೂ ಸ್ಟಾರ್ಟ್ ಆಗಿರೋದು ಯಾರೋ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಯಾರೋ ಒಬ್ಬರು ಎಲ್ಲ ಗೊತ್ತಿರುತ್ತೆ, ತ್ಯಾಗರಾಜ ಅಂತ. ಅವರಿಗೆ ಅವರು ಏನು ಸರ್ಕ್ಯುಲರ್ಸ್ ಇದೆ, ಸರ್ಕಾರದಲ್ಲಿ ಏನು ನೀತಿ ನಿಯಮಗಳಿದೆ, ಇದರಲ್ಲೇ ಈ ಇದನ್ನ ಒಂದು ಆನ್ಲೈನ್ ಮಾಹಿತಿ ಪಾರ್ಟಿ ಹಾಕಿ ಅದ್ರ ಮೇಲೆ ತುಂಬ ವಿಷಯಗಳು ನಡೆದೋಗಿ ಇಲ್ಲಿವರೆಗೂ ಬಂದಿದೆ. ಸರ್ಕಾರದ ಗಮನಕ್ಕೆ ತಮ್ಮ ಸಮಸ್ಯೆಗಳು ಖಂಡಿತ ಇರುತ್ತೆ. ಯಾಕಂದರೆ ಪೇಪರಲ್ಲಿ ಇದ್ರ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಸು ನೋಡಿದ್ದೀನಿ ಮಾನ್ಯ ಸಚಿವರು. ಹಾಗಾಗಿ ದಯವಿಟ್ಟು ನೀವು ಮಾಡ್ತಾ ಇರೋ ಕೆಲಸಕ್ಕೆ ಪ್ರತಿಫಲನ ಕೇಳ್ತಾ ಇದ್ದೀರಾ.
ಮತ್ತು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಟ್ಟಿದ್ದೀರಾ. ಸದರಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸನ ಮಾಡ್ತೀನಿ. ದಯವಿಟ್ಟು ಇವತ್ತು SIRದು ಸಂಬಂಧಿಸಿದಂತೆ 3 ದಿವಸದಲ್ಲಿ ಇದೇನು ಬೇಕಾಗಿಲ್ಲ. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಅಂತಂದ್ರೆ ಇದೆಲ್ಲೋ ಬೇರೆ ಕಂಟ್ರಿಯಲ್ಲಿಲ್ಲ, ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥದ್ದು ಈ 2 ಜಿಲ್ಲೆಗಳು. ಅವಿಭಜಿತ ಕೋಲಾರ ಜಿಲ್ಲೆ, ಈ ಅವಿಭಜಿತ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಒಬ್ಬರು ಅಕ್ಕಮಾತಿಗಾಗಿ ಇಷ್ಟನ್ನೆಲ್ಲ ಎಳಿತಾ ಇದಾರಲ್ಲ, ಅವ್ರಿಗೊಂದು ಸವಾಲನ್ನ ಆಗ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಇಂದ ಒಂದು ಆದೇಶ ಆಗಿದೆ ಅಲ್ಲ, ಅವರು ಅಕ್ಕಮಾತಿಗಾಗಿ ಸರ್ಕಾರಗಳ ಮೇಲೆ, ಅಧಿಕಾರಿಗಳ ಮೇಲೆ ಡಿಮ್ಯಾಂಡ್ ಅನ್ನ ಇರಲಿ, ಅವರ ಹಕ್ಕನ್ನ ಸಾಧಿಸಬೇಕು, ಅವ್ರ ಹಕ್ಕನ್ನ ಅವ್ರಿಗೆ ಕೊಡಿ ಅಂತೇಳಿ ಇವ್ರಿಗೆ ಬೇಕಾಗಿರ್ತಕ್ಕಂಥ ಸಂಬಳವನ್ನ ರೈಸ್ ಮಾಡಿಸಿ, ಆಮೇಲೆ ಇವ್ರಿಗೇನು ಪಡಿತರ ಚೀಟಿಗಳನ್ನ ಇಡಬೇಕಾ ಬೇಡ ಅನ್ನೋದು ಅವ್ರು ಮತ್ತೆ ಮುಂದಕ್ಕೆ ಹೋಗ್ಲಿ. ಅವ್ರಿಗೆ ನಾನು ಸವಾಲ್ ಆಗ್ತಾ ಇರೋದು, ಅಧಿಕಾರಿಗಳಿಗಲ್ಲ. ಯಾರು ಅಕ್ಕಮಾತಿಗೆ ಹಾಕಿ ಇದನ್ನ ಇಷ್ಟೆಲ್ಲ ರಾಜ್ಯಾಂತ ಮಾಡಿದಾರೋ ಆ ಅಯೋಗ್ಯರಿಗೆ ನಾನು ಸವಾಲ್ ಆಗ್ತಾ ಇರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಈ ತಲ್ಲ ಕೆಲಸಗಳೇನಕ್ಕೆ ಮಾಡ್ಬೇಕು? ಅವರು ಹೇಳ್ತಾ ಇಲ್ವಾ, ಮನೆಯಲ್ಲಿ ಹೋಗಿ ದುಡಿದು ನಮ್ಮ ತರ ದುಡಿದು ತಿನ್ಲಿ, ಈ ಅಕ್ಕಮಾತಿಗಳು ಹಾಕೊಂಡು ಜೀವನ ನಡೆಸೋದಲ್ಲ ಅವರು. ಬರಪ್ಪ ಇನ್ನು ರೆಡ್ಡಪ್ಪ ಇಲ್ಲಪ್ಪ. ಆಗಿದೆ ಸರ್.